ನಮಸ್ಕಾರ ವೀಕ್ಷಕರೇ, ನಾನು ಸವಿತಾ. ನೀವು ನೋಡ್ತಾ ಇದ್ದೀರಾ ಭಾವಯಾನ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇಂಟರ್ನೆಟ್, ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ವೈರಲ್ ಆದಂತಹ ಡಾಲ್ಗನಾ ಕಾಫಿ. ಇದನ್ನು ನಾವು ಮನೆಯಲ್ಲೇ ಸುಲಭವಾಗಿ ಮಾಡಬಹುದು. ಹೇಗೆ ಅಂತ ನೋಡೋಣ ಬನ್ನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವ ಬೆಲ್ ಗುರುತನ್ನು ಒತ್ತಿ, ಅದರಿಂದ ನಾನು ಹೊಸದಾಗಿ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾದರೆ ಬನ್ನಿ ಶುರು ಮಾಡೋಣ ಭಾವಯಾನ. ಫ್ರೆಂಡ್ಸ್, ಈ ಕಾಫಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಐಸ್ ಕ್ಯೂಬ್ಸ್, ತಣ್ಣನೆಯ ಹಾಲು, ಇನ್ಸ್ಟಂಟ್ ಕಾಫಿ ಪೌಡರ್. ನಾನಿಲ್ಲಿ ಸನ್ರೈಸ್ ತೊಗೊಂಡಿದ್ದೀನಿ. ನೀವು ಯಾವುದೇ ಇನ್ಸ್ಟಂಟ್ ಕಾಫಿ ಪೌಡರ್ ತೊಗೋಬೋದು. ಬ್ರೂ, ನೆಸ್ಕೆಫೆ, ಸನ್ರೈಸ್ ಯಾವುದಾದ್ರೂ ಆಗ್ಬೋದು. ಜೊತೆಗೆ ಸಕ್ಕರೆ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಇದಿಷ್ಟು ಸಾಮಗ್ರಿಗಳು ನಮಗೆ ಬೇಕಾಗಿದೆ ಡಾಲ್ಗೊನಾ ಕಾಫಿ ಮಾಡೋದಕ್ಕೆ. ಫ್ರೆಂಡ್ಸ್, ಈಗ ನೋಡೋಣ ಬನ್ನಿ ಈ ಡಾಲ್ಗೊನಾ ಕಾಫಿನ ಹೇಗೆ ಮಾಡೋದು ಅಂತ. ನಾನು ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬೌಲ್ ತೊಗೋಬೋದು. ನಾನು ಗಾಜಿನ ಬೌಲ್ ತೊಗೊಂಡಿದ್ದೀನಿ. ಸ್ಟೀಲಿಂದು ಯಾವುದೇ ರೀತಿದು ನೀವು ಬೌಲ್ ತೊಗೋಬೋದು. ಅದಕ್ಕೆ ನಾನು 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 4 ಸ್ಪೂನ್ ಇನ್ಸ್ಟಂಟ್ ಕಾಫಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ 4 ಸ್ಪೂನ್ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ 3 ಇಂಗ್ರೀಡಿಯೆಂಟ್ಸು ಸಮ ಪ್ರಮಾಣದಲ್ಲಿ ಇರಬೇಕು. ಆದ್ದರಿಂದ 3 ಒಂದೇ ಸ್ಪೂನಲ್ಲೇ ತೊಗೊಳ್ತಾ ಇದ್ದೀನಿ. ಈಗ ಇದನ್ನು ಈ ರೀತಿ ಬೀಟ್ ಮಾಡ್ತಾ ಹೋಗಬೇಕು. ಇದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ನಾವು ಬೀಟ್ ಮಾಡಬೇಕು. ಇದಕ್ಕೆ ತುಂಬ ಪೇಷನ್ಸಿಂದ ಮಾಡಬೇಕು. ಮೇಯ್ನ್ ಇದೇನೇ ಈ ಕಾಫಿಯ ಹೈಲೈಟು. ಅದರಿಂದ ನಾವು ಇದನ್ನು ತುಂಬ ಪೇಷನ್ಸಿಂದ ಮಾಡಬೇಕಾಗತ್ತೆ. ನನಗೆ ಈ ರೀತಿ ನಾನು ಕಂಟಿನ್ಯೂಯಸ್ ಆಗಿ ಬೀಟ್ ಮಾಡಿ ಸ್ಪೂನಲ್ಲಿ 10 ನಿಮಿಷ ತೊಗೊಳ್ತು ಫ್ರೆಂಡ್ಸ್. ಈ 4 ಸ್ಪೂನ್ ಸಕ್ಕರೆ, ಕಾಫಿ ಪೌಡರು, ನೀರನ್ನು ನಾನು ತೊಗೊಂಡಿದ್ದೀನಲ್ಲ, ಅದನ್ನು ಬೀಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕ್ರೀಮಿಯಾಗಿ ಟೆಕ್ಸ್ಚರ್ ಚೇಂಜ್ ಆಗ್ತಾ ಇದೆ. ನಾನು ಇದನ್ನು ಮಾಡೋದಕ್ಕೆ ಕರೆಕ್ಟಾಗಿ 10 ನಿಮಿಷ ತೊಗೊಳ್ತು. ಆದ್ದರಿಂದ ನೀವು ಅದನ್ನು ಪೇಷನ್ಸಿಂದ ಕಂಟಿನ್ಯೂಯಸ್ ಆಗಿ ಇದನ್ನು ಮಾಡಲೇಬೇಕು. ಮನೆಯಲ್ಲಿ ಬೀಟರ್ ಇರೋವಂತಹವರು ಈಸಿಯಾಗಿ ಬೀಟರ್ನಿಂದ ಬೀಟ್ ಮಾಡ್ಕೊಳ್ಬಹುದು. ಆದರೆ ನಮ್ಮ ಮನೆಯಲ್ಲಿ ಬೀಟರ್ ಇಲ್ಲ, ಅದರಿಂದ ನಾನು ಸ್ಪೂನನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅದು ಹೇಗೆ ಕ್ರೀಮಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಫ್ರೆಂಡ್ಸ್, ಅದು ಕಲರ್ ಚೇಂಜ್ ಆದಂಗೆ ಅದು ಗಟ್ಟಿಯಾಗಿ ಕ್ರೀಮ್ ಆಗ್ತಾ ಬರುತ್ತೆ. ನೋಡಿ ಈ ಟೆಕ್ಸ್ಚರ್ ಬಂದಿದೆ. ಬಟ್ ಇದಿನ್ನೂ ಸಾಕಾಗಲ್ಲ, ಅದರಿಂದ ನಾನು ಮತ್ತೆ ಬೀಟ್ ಮಾಡ್ತೇನೆ. ನೋಡಿ ಈ ಕಲರ್ನ ನೋಡ್ತಾ ಹೋದಂಗೆ ನೀವು ಅದೆಷ್ಟು ಗಟ್ಟಿ ಚೇಂಜ್ ಆಗ್ತಾ ಹೇಗೆ ಗಟ್ಟಿ ಆಗ್ತಾ ಬರುತ್ತೆ, ಕ್ರೀಮಿ ಆಗ್ತಾ. ಅಂದರೆ ಗಟ್ಟಿ ಅಲ್ಲ, ಅಂದರೆ ಲೈಟ್ ಆಗ್ತಾ ಬರುತ್ತೆ. ನೋಡಿ ಇದು ಈ ಟೆಕ್ಸ್ಚರಲ್ಲಿ ನಾನು ಬಳಸ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಕ್ರೀಮಿಯಾಗಿ ಬೇಕು ಅಂತಂದರೆ ಇನ್ನೂ ಬೀಟ್ ಮಾಡಿ, ಅದು ಇನ್ನೂ ತುಂಬ ಗಟ್ಟಿಯಾಗಿ ಇನ್ನೂ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಈ ಟೆಕ್ಸ್ಚರ್ ಸಾಕು, ಅದರಿಂದ ನಾನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಈಗ ನಾನು ಒಂದು ಲೋಟದಲ್ಲಿ ಐಸ್ ಕ್ಯೂಬ್ಸ್ನ ಬಳಸ್ತಾ ಇದ್ದೀನಿ. ನಿಮಗೆ ಕೋಲ್ಡ್ ಬೇಡ ಅಂತ ಅಂದರೆ ನೀವು ಐಸ್ ಕ್ಯೂಬ್ಸ್ನ ಸ್ಕಿಪ್ ಮಾಡ್ಬೋದು, ನೀವು ಹಾಕ್ಕೊಳ್ದೇ ಇದ್ರೂ ನಡೆಯುತ್ತೆ. ನಾನು ಐಸ್ ಕ್ಯೂಬ್ಸ್ನ ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ಹಾಲನ್ನು ಬಳಸ್ತಾ ಇದ್ದೀನಿ. ನಾನು ಇಲ್ಲಿ ತಣ್ಣನೆಯ ಹಾಲನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ನಾರ್ಮಲ್ ಹಾಲನ್ನು ತೊಗೋಬೋದು. ನಾನಿಲ್ಲಿ ಕಾಯಿಸದೇ ಇರೋ ಹಾಲನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಕಾಯಿಸಿ ಆರಿಸಿದ ಹಾಲನ್ನು ಬೇಕಾದರೂ ತೊಗೋಬೋದು. ನಾನು ಇದರ ಮೇಲೆ ಈಗ ನಾವು ಮಾಡ್ಕೊಂಡಿದ್ದಂತಹ ಕಾಫಿ ಕ್ರೀಮ್ನ ಹಾಕ್ತಾಯಿದ್ದೀನಿ. ನಿಮಗೆ ಇದಕ್ಕಿಂತ ಗಟ್ಟಿಯಾಗಬೇಕು ಅಂತಂದರೆ ನಾನು ಹೇಳ್ದಂಗೆ ಇನ್ನೂ ಸ್ವಲ್ಪ ಹೊತ್ತು ಬೀಟ್ ಮಾಡಿದ್ರೆ ಫುಲ್ ಕ್ರೀಮಿಯಾಗಿ ಬರುತ್ತೆ. ಈ ಹಾಲಿನ ಮೇಲೆ ಅದು ಫುಲ್ ಐಸ್ ಕ್ರೀಮ್ ಥರ ಕೂರುತ್ತೆ, ಅದಿನ್ನೂ ಚೆನ್ನಾಗಿರುತ್ತೆ. ಬಟ್ ನನಗೆ ಇಷ್ಟು ಸಾಕು ಅಂದ್ಬಿಟ್ಟು ಈ ಲೆವೆಲ್ಗೆ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮೇಲೆ ಕೂರ್ತಾ ಇದೆ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಹಾಲಿಗೆ ಸ್ವಲ್ಪ 1 ಸ್ಪೂನ್ ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿಲ್ಲ, ಸಾಕಾಗುತ್ತೆ ಇದು ಅಂತ ಅಂದ್ಬಿಟ್ಟು. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ನೀವು ಇನ್ನೊಂದು ಸ್ಪೂನ್ ಸಕ್ಕರೆ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ನೋಡಿದ್ರೆ ಯಾವಾಗ ಟೇಸ್ಟ್ ಮಾಡ್ತೀವೋ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಈಗ ನಾನು ಇದಕ್ಕೆ ಮೇಲ್ಗಡೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಇನ್ಸ್ಟಂಟ್ ಕಾಫಿ ಪೌಡರ್ನೇ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ನಿಮ್ಮೆಲ್ಲರ ಸಪೋರ್ಟ್ ಅವಶ್ಯಕತೆ ಇದೆ. ಅದರಿಂದ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ
ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.